ಶಾಪ ಅನ್ನೋದೇನಿದೆ 100% ನಿಜ. ಎಷ್ಟೋ ರಾಜರ ವಂಶವನ್ನೇ ಸರ್ವನಾಶ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಬೇಕಾಬಿಟ್ಟಿ ಶಾಪ ಹಾಕಿದ್ರೆ ಅದು ಯಾವುದೂ ಕೂಡ ಕೆಲಸ ಮಾಡಲ್ಲ. ಅಹಂಕಾರ, ದರ್ಪ ದರ್ಪ ತೋರಿಸುವಂತಹ ಈ ನರರೂಪದ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ದೇವರು ಕೊಟ್ಟಂಥ ಒಂದು ವರ ಅಂತಲೇ ಕೂಡ ಹೇಳ್ಬೋದು ಈ ಶಾಪ. ಸುಖ ಸುಮ್ಮನೆ ಯಾರಿಗೆ ಬೇಕೋ ಅವರಿಗೆ ಶಾಪ ಹಾಕಲಿಕ್ಕೆ ಹೋಗಬೇಡಿ, ಅದು ನಿಮ್ಮನ್ನೇ ತಿನ್ನುತ್ತೆ. ಭೈರವಂ ಭೈರವಾಕಾರಂ. ಶಾಪ ಅನ್ನೋದೇನಿದೆ 100% ನಿಜ. ಹಣ, ಅಧಿಕಾರ, ಅಹಂಕಾರ, ದರ್ಪ ತೋರಿಸುವಂತಹ ಈ ನರರೂಪದ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ದೇವರು ಕೊಟ್ಟಂಥ ಒಂದು ವರ ಅಂತಲೇ ಕೂಡ ಹೇಳ್ಬೋದು ಈ ಶಾಪ. ಹಾಗೆ ದೇವರು ಕೊಟ್ಟಂಥ ಒಂದು ಬ್ರಹ್ಮಾಸ್ತ್ರ ಅಂತಲೂ ಕೂಡ ಹೇಳ್ಬೋದು ಈ ಶಾಪ. ತ್ರೇತಾಯುಗದಲ್ಲಿ ದಶರಥನಿಗೆ ಶ್ರವಣಕುಮಾರನ ತಂದೆ ತಾಯಿಗಳು ಕೊಟ್ಟಂಥ ಶಾಪ. ಹಾಗೆ ದ್ವಾಪರ ಯುಗದಲ್ಲಿ ಗಾಂಧಾರಿ ಕೊಟ್ಟಂಥ ಶಾಪ. ಕಲಿಯುಗದಲ್ಲಿ ಋಷಿ ಮುನಿಗಳು ಕೊಟ್ಟಂಥ ಶಾಪ. ಎಷ್ಟೋ ರಾಜರ ವಂಶವನ್ನೇ ಸರ್ವನಾಶ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗೆ ನೊಂದಂಥ ವ್ಯಕ್ತಿಗಳು, ಅಂದರೆ ನಿಜವಾಗಿಯೂ ನೊಂದಂಥ ವ್ಯಕ್ತಿಗಳು, ತಾನು ಅಸಹಾಯಕನ, ನನಗೆ ಯಾರೂ ಬೇರೆ ಯಾವುದೇ ಒಂದು ಆಪ್ಷನ್ನೇ ಇಲ್ಲ ಅಂತಕ್ಕಂಥ ವ್ಯಕ್ತಿಗಳು ಶಾಪ ಕೊಟ್ಟರೆ ಅದು 100% ಕೆಲಸ ಮಾಡುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿನೂ ಕೂಡ ನಮಗೆ ಇರಬೇಕು. ಸುಖ ಸುಮ್ಮನೆ ಎಲ್ಲರಿಗೂ ಬೇಕಾಬಿಟ್ಟಿ ಶಾಪ ಹಾಕಿದ್ರೆ ಅದು ಯಾವುದೂ ಕೂಡ ಕೆಲಸ ಮಾಡಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ನಿಜವಾಗಿಯೂ ಕೂಡ ನಿಮಗೆ ಆ ವ್ಯಕ್ತಿ ನಿಮಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಿದ್ರೆ ಅದು ನಿಮಗೆ ಕೆಲಸ ಮಾಡುತ್ತೆ. ಸುಖ ಸುಮ್ಮನೆ ಯಾರಿಗೆ ಬೇಕೋ ಅವರಿಗೆ ಶಾಪ ಹಾಕಲಿಕ್ಕೆ ಹೋಗಬೇಡಿ, ಅದು ನಿಮ್ಮನ್ನೇ ತಿನ್ನುತ್ತೆ. ಹೇಗೆ ಅಂತಂದರೆ, ಕರ್ಮಕಾರಕನಾಗಿರ್ತಕ್ಕಂಥ ಸ್ವಾಮಿಯ ಮುಂದೆ ಯಾವ ಶಾಪನೂ ಕೂಡ ನಿಲ್ಲೋದಿಲ್ಲ. ನೋಡಿ, ನೀವು ಸಾಕಷ್ಟು ಕರ್ಮಗಳನ್ನು ಹೊತ್ಕೊಂಡು ಸಾಕಷ್ಟು ಜನಗಳಿಗೆ ಶಾಪಗಳನ್ನು ಹಾಕ್ತಾಯಿದ್ರೆ ಖಂಡಿತವಾಗ್ಲೂ ಅದು ಕೆಲಸಕ್ಕೆ ಬರಲ್ಲ. ಆ ಒಂದು ಶಾಪ ಅನ್ನೋದು ಕೆಲಸ ಮಾಡಬೇಕು ಅಂತಂದರೆ ಶಾಪ ಯಾರಿಗೆ ಹಾಕ್ತಾ ಇದ್ದೀರಾ ಆ ವ್ಯಕ್ತಿಗೆ ಕರ್ಮ ಅನ್ನೋದು ಇರಬೇಕು. ಆವಾಗ 100ಗೆ 1000% ಅದು ಶಾಪ ಅವರಿಗೆ ತಟ್ಟುತ್ತೆ. ಅವರು ಏನೂ ಕರ್ಮನೇ ಮಾಡಿಲ್ಲ, ಒಳ್ಳೆ ಕರ್ಮಗಳನ್ನೇ ಮಾಡಿರ್ತಾರೆ. ನೀವು ಕೆಟ್ಟ ಕರ್ಮಗಳನ್ನು ಮಾಡಿ ಅವನು ಹಾಳಾಗಲಿ, ಅವನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ, ಅವನನ್ನು ಏನಾದರೂ ಮಾಡಿ ಕೆಳಗಿಳಿಸ್ಬೇಕು ಅಂತ ಸುಖ ಸುಮ್ಮನೆ ನೀವು ಶಾಪಗಳನ್ನು ಹಾಕ್ತಾ ಇದ್ದರೆ ಆ ಶಾಪ ನಿಮ್ಮನ್ನೇ ತಿನ್ನಕ್ಕುತ್ತೆ. ಅದಕ್ಕೋಸ್ಕರ ಯಾರೂ ಕೂಡ ಅಷ್ಟೇ ಸುಖ ಸುಮ್ಮನೆ ಯಾರಿಗೂ ಕೂಡ ಶಾಪ ಹಾಕಲಿಕ್ಕೆ ಹೋಗಬೇಡ್ರಿ, ಅದು ನಿಮ್ಮನ್ನೇ ಸರ್ವನಾಶ ಮಾಡುತ್ತೆ. ಹಾಗೆ ಈ ಶಾಪ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಈ ಕೆಲವೊಬ್ಬರು ಹೇಳ್ತಾರೆ ಆಶೀರ್ವಾದ, ಈಗ ಯಾರೋ ಒಬ್ಬರು ಗುರುಗಳ ಹತ್ರನೋ ಅಥವಾ ಕೆಲವೊಬ್ಬರು ದೊಡ್ಡವರು ಯಾರೋ ನಿಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ನಿಮ್ಮ ತಂದೆ ತಾಯಿಗಳು ಕೂಡ ಹೇಳ್ತಾರೆ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ. ಹಾಗೆ ನೀವು ಆಶೀರ್ವಾದವನ್ನು ಅವರು ಹೇಳಿದರು ಅಂತ ಬಲವಂತವಾಗಿ ತಗೊಂಡ್ರೆ ಯಾವ ಆಶೀರ್ವಾದನೂ ಕೂಡ ಕೆಲಸ ಮಾಡಲ್ಲ. ಆ ಆಶೀರ್ವಾದ ನಿಮಗೆ ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ನಿಜವಾದಂಥ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದರೆ ಏನಾಗುತ್ತೆ, ನೀವು ಯಾರ ಹತ್ರ ಯಾವ ಆಶೀರ್ವಾದ ತಗೊಳ್ತೀರಾ ಅದು ಕೆಲಸ ಮಾಡುತ್ತೆ. ಹಾಗೆ ಸುಖ ಸುಮ್ಮನೆ ನಿಮಗೆ ಇಷ್ಟವಿಲ್ಲದೆ ಯಾವುದೋ ಒಂದು ವಿಚಾರವನ್ನು ಎತ್ಕೊಂಡು ನಿಮ್ಮ ತಂದೆ ತಾಯಿಗಳು ಯಾವುದೋ ಗುರುಗಳ ಹತ್ರನೋ ಅಥವಾ ಯಾವುದೋ ದೇವಸ್ಥಾನಕ್ಕೋ ಅಥವಾ ದೊಡ್ಡವರು ಯಾರೋ ಹತ್ರನೋ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಅವರ ಬಲವಂತಕ್ಕೆ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು ನಿಮಗೆ ಫಲಿಸಲ್ಲ. ಅದು ಫಲಿಸಬೇಕು ಅಂತಂದರೆ ನಿಮಗೆ ನಂಬಿಕೆ ಅನ್ನೋದಿರಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಈಗ ಯಾರೋ ಒಬ್ಬರು ಸ್ವಾಮೀಜಿ ಆಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು, ಅವ್ರ ಹತ್ರ ಹೋದಾಗ ತಲೆಬಾಗಿ ನಮಸ್ಕಾರ ಮಾಡಿದಾಗ, ಆಶೀರ್ವಾದ ತಗೊಂಡಾಗ
ತಗೊಳ್ಬೇಕಾದಾಗ ಅವ್ರು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ನಿಜವಾದ ಭಕ್ತಿ, ನಿಜವಾದ ನಂಬಿಕೆ ನಿಮಗಿದ್ರೆ ಅದು 100% ಆಲ್ರೆಡಿ ಆಶೀರ್ವಾದ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾರ ಹತ್ರನಾದರೂ ಒಂದು ಆಶೀರ್ವಾದ ತಗೋಬೇಕು ಅಂತ ಅಂದರೆ ಭಕ್ತಿ ಭಾವದಿಂದ ತಗೊಳ್ಳಿ. ಅದೇನಾಗುತ್ತೆ 100% ನಿಮಗೆ ಕೆಲಸ ಮಾಡುತ್ತೆ. ಅಥವಾ ತಂದೆ ತಾಯಿ ಬಲವಂತಕ್ಕೋಸ್ಕರ ತಗೊಳ್ಳಿಕ್ಕೆ ಹೋಗ್ಬಿಟ್ರಿ, ಯಾಕೆ ಅಂತಂದರೆ ಅದು ಯಾವ ಕೆಲಸನೂ ಮಾಡಲ್ಲ. ನಿಮಗೆ ಕೆಲಸ ಮಾಡಲೇಬೇಕು ಅಂತಂದರೆ ನಿಮ್ಮ ಮನಸ್ಪೂರ್ವಕವಾಗಿ ಅದನ್ನು ನೀವು ಮಾಡಬೇಕು. ಯಾವುದೇ ಒಂದು ವಿಚಾರ ಆಗ್ಬೋದು,